ಜೀವ ಜ್ಞಾನರತ್ನಗಳಿಂದ ತುಂಬಿದ ದೀಪ. ನೆನಪು, ಸೇವೆ, ಪ್ರೀತಿ ಒಂದೇ ದಾರಿ. ಸ್ವರ್ಗದ ಆಸ್ತಿಗೆ ಇದೇ ದಾರಿ. ಜ್ಞಾನ ರತ್ನಗಳಿಂದ ಜೋಳಿಗೆ ತುಂಬಿಸೋಣ. ಸಿಕ್ಕ ಬೆಳಕನ್ನು ಎಲ್ಲರಿಗೆ ಹಂಚೋಣ. ದಾರಿ ತೋರಿಸಿದಷ್ಟು ಆಶೀರ್ವಾದ, ಸೇವೆಯೇ ನಮ್ಮ ಜೀವನ. ಬನ್ನಿ, ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ನಮ್ಮ ಚರ್ಚೆಯ ಮೂಲವಸ್ತು ಸಾಕಷ್ಟು ಭಿನ್ನವಾಗಿದೆ. ಹೌದು, ಭಿನ್ನವಾಗಿದೆ ಮತ್ತು ಅಷ್ಟೇ ಕುತೂಹಲಕಾರಿಯಾಗಿದೆ. ಎಕ್ಸಾಕ್ಟ್ಲಿ. ನಾವು ಇಂದು BK ಓಷನ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾದ ಒಂದು ಹಿಂದಿ ಆಧ್ಯಾತ್ಮಿಕ ಕಾರ್ಯಕ್ರಮದ ಟ್ರಾನ್ಸ್ಕ್ರಿಪ್ಟ್ ಅನ್ನು ಬಿಡಿಸಿ ನೋಡಲಿದ್ದೇವೆ. ಇದು 22 ಫೆಬ್ರವರಿ 2026ರ ಮುರಳಿ ಅನ್ನೋ ಕಾರ್ಯಕ್ರಮದ ಸಾರಾಂಶ. ರೈಟ್. ಈ ಮುರಳಿ ಅನ್ನೋ ಪದದ ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಪ್ರತಿದಿನ ಓದಲಾಗುವ ಒಂದು ಆಧ್ಯಾತ್ಮಿಕ ಸಂದೇಶ. ಇದನ್ನೊಂದು ರೀತಿಯಲ್ಲಿ ದಿನವನ್ನು ಪ್ರಾರಂಭಿಸುವ ಮುನ್ನ ಮನಸ್ಸಿಗೆ ನೀಡುವ ಒಂದು ಬೆಳಗಿನ ಬ್ರೀಫಿಂಗ್ ಅಂತ ಕರಿಬಹುದು. ಬೆಳಗಿನ ಬ್ರೀಫಿಂಗ್, ನೈಸ್. ಇಂದಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ ಅಥವಾ ಮಿಷನ್ ಬಹಳ ಸ್ಪಷ್ಟವಾಗಿದೆ. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಆಫೀಸ್ ಟಾರ್ಗೆಟ್ಗಳು, ಟ್ರಾಫಿಕ್ ಕಿರಿಕಿರಿ, EMI ಟೆನ್ಷನ್, ಸಂಬಂಧಗಳ ಗೊಂದಲಗಳು ಕೂಡ ಖಂಡಿತ ಇವೆಲ್ಲದರ ನಡುವೆ ಸಿಕ್ಕಾಕೊಂಡಿರ್ತೇವೆ. ಇಂಥ ಗದ್ದಲದ ನಡುವೆ ಈ ಮೂಲವಸ್ತುವು ಹೇಳುವ ಕೆಲವು ಅದ್ಭುತ ಪರಿಕಲ್ಪನೆಗಳನ್ನು ಬಳಸಿ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದು ಹೇಗೆ ಅನ್ನೋದೇ ಇಂದಿನ ನಮ್ಮ ಮಿಷನ್. ಹೌದು, ಆ ಟೆನ್ಷನ್ಗಳ ಬಗ್ಗೆ ಹೇಳಲೇಬೇಡಿ. ದಿನದ ಕೊನೆಯಲ್ಲಿ ನಾವೆಲ್ಲರೂ ಕಂಪ್ಲೀಟಾಗಿ ಸುಸ್ತಾಗಿರುತ್ತೇವೆ. ಆದ್ರೆ ಈ ಮೂಲವಸ್ತುವು ನಮ್ಮನ್ನು ಡಬಲ್ ಲೈಟ್ ಫರಿಷ್ತಾ ಅಂದ್ರೆ ದೇವದೂತರಂತೆ ಜೀವಿಸುವ ಒಂದು ಪರಿಕಲ್ಪನೆಯತ್ತ ಕೊಂಡೊಯ್ಯುತ್ತದೆ. ಇದೇ ಇಂದಿನ ನಮ್ಮ ಚರ್ಚೆಯ ಆರಂಭಿಕ ಆಕರ್ಷಣೆ. ಡಬಲ್ ಲೈಟ್ ಓದಿದಾಗ ನನಗೂ ಈ ಪದ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ಇದನ್ನ ವಿವರಿಸಲು ಟ್ರಾನ್ಸ್ಕ್ರಿಪ್ಟ್ನಲ್ಲಿ ಒಂದು ಅದ್ಭುತವಾದ ಮೆಟಾಫರ್ ರೂಪಕವನ್ನು ಬಳಸಲಾಗಿದೆ. ಅದೇ ಬಿಸಿಗಾಳಿಯ ಬಲೂನ್ ಅಥವಾ ಹಾಟ್ ಏರ್ ಬಲೂನ್ನ ಉದಾಹರಣೆ. ಎಸ್, ಆ ಬಲೂನ್ ಮೆಟಾಫರ್ ಬಹಳ ಆಪ್ಟ್ ಆಗಿದೆ. ನಾವು ಟಿವಿಯಲ್ಲಿ ಹಾಟ್ ಏರ್ ಬಲೂನ್ ನೋಡಿರ್ತೇವಲ್ವಾ? ಆ ಬಲೂನ್ ಮೇಲೆ ಹಾರಬೇಕು ಅಂದ್ರೆ ಅದರ ಒಳಗೆ ದೊಡ್ಡ ಬೆಂಕಿಯನ್ನು ಉರಿಸ್ತಾರೆ. ಬಿಸಿಗಾಳಿ ತುಂಬಿದಾಗ ಅದು ಮೇಲಕ್ಕೆ ಹೋಗಬೇಕು. ಆದ್ರೆ ಆ ಬಲೂನ್ನ ಬುಟ್ಟಿಗೆ ಕೆಳಗಡೆ ಭಾರವಾದ ಮರಳಿನ ಚೀಲಗಳನ್ನು ಕಟ್ಟಿದ್ದರೆ ಒಳಗೆ ಎಷ್ಟೇ ಬೆಂಕಿ ಉರಿಸಿದರೂ ಅದು 1 ಇಂಚು ಕೂಡ ಮೇಲಕ್ಕೆ ಹಾರೋದಿಲ್ಲ. ಎಕ್ಸಾಕ್ಟ್ಲಿ. ಇದು ನಿಜಕ್ಕೂ ನಮ್ಮ ದೈನಂದಿನ ಮಾನಸಿಕ ಹೋರಾಟಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ನನಗನ್ನಿಸ್ತೆ. ಕರೆಕ್ಟ್. ಆ ಬಲೂನ್ ಒಳಗೆ ಉರಿಯುತ್ತಿರುವ ಬೆಂಕಿ ನಾವು ಪ್ರತಿದಿನ ಓದುವ ಒಳ್ಳೆಯ ಪುಸ್ತಕಗಳು, ಕೇಳುವ ಜ್ಞಾನ ಅಥವಾ ನಮ್ಮೊಳಗಿರುವ ನಾನು ನೆಮ್ಮದಿಯಾಗಿರಬೇಕು ಎಂಬ ಆಸೆಗೆ ಸಮಾನ. ಹಾಗಾದ್ರೆ ಆ ಮರಳಿನ ಚೀಲಗಳು? ಅವು ನಮ್ಮ ಹಳೆಯ ಅಭ್ಯಾಸಗಳು, ನಿನ್ನೆ ನಡೆದ ಆಫೀಸ್ ಜಗಳ, ಬೇರೆಯವರ ಮೇಲಿರುವ ದೂರುಗಳು, ಅಂದ್ರೆ ಅವರು ನನ್ನ ಜೊತೆ ಹಾಗೆ ಯಾಕೆ ನಡೆದುಕೊಂಡ್ರು ಎಂಬ ಪ್ರಶ್ನೆಗಳು, ಮತ್ತು ಮುಖ್ಯವಾಗಿ ದೇಹಾಭಿಮಾನ ಅಥವಾ ಈಗೋ. ಇವೆಲ್ಲವೂ ಆ ಭಾರವಾದ ಮರಳಿನ ಚೀಲಗಳಿದ್ದಂತೆ. ನಾವು ನೆಮ್ಮದಿಯಾಗಿ ಹಾರಲು ಬಯಸ್ತೇವೆ, ಆದರೆ ಆ ಭಾರವಾದ ಚೀಲಗಳನ್ನು ಕತ್ತರಿಸಿ ಬಿಸಾಕಲು ಮರೆತುಬಿಡ್ತೇವೆ. ಹೌದು, ನಾವು ಆ ಚೀಲಗಳನ್ನು ಕತ್ತರಿಸಿ ಬಿಸಾಡಿದಾಗ ಆಗ ನಾವು ಡಬಲ್ ಲೈಟ್ ಆಗ್ತೀವಿ ಅಂತ ಮೂಲವಸ್ತು ಹೇಳುತ್ತೆ. ಇಲ್ಲಿ ಲೈಟ್ ಅಂದ್ರೆ 2 ಅರ್ಥಗಳಿವೆ ಅಲ್ವಾ? ಡಬಲ್ ಲೈಟ್? ಎಸ್, 2 ರೀತಿಯ ಬೆಳಕು ಅಥವಾ ಹಗುರು. ಮೊದಲನೆಯ ಲೈಟ್ ಎಂದ್ರೆ ಪ್ರಕಾಶ. ಅಂದ್ರೆ ನಮ್ಮನ್ನು ನಾವು ಕೇವಲ ಒಂದು ದೇಹ, ಒಂದು ಹುದ್ದೆ ಅಥವಾ ಒಂದು ಹೆಸರಿಗೆ ಸೀಮಿತ ಮಾಡಿಕೊಳ್ಳದೆ ಒಳಗಿರುವ ಅಪ್ಪಟ ಚೈತನ್ಯ ಅಥವಾ ಹೊಳೆಯುವ ಜ್ಯೋತಿಬಿಂದು ಆತ್ಮ ಎಂದು ಅರಿತುಕೊಳ್ಳುವುದು. ಓಕೆ, ಅದು ಮೊದಲನೇ ಲೈಟ್. ಇನ್ನು ಎರಡನೆಯ ಲೈಟ್ ಎಂದರೆ ಹಗುರ. ಹಿಂದಿನ ಘಟನೆಗಳ ಹೊರೆ, ನಿನ್ನೆ ಯಾರೋ ಅಂದ ಮಾತುಗಳು ಮತ್ತು ನಾಳೆಯ ಬಗ್ಗೆ ಇರುವ ಆತಂಕಗಳಿಂದ ಮನಸ್ಸನ್ನು ಸಂಪೂರ್ಣವಾಗಿ ಖಾಲಿ ಮಾಡುವುದು. ಯಾರು ಈ 2 ಹೊರೆಗಳನ್ನು ಇಳಿಸಿಡುತ್ತಾರೋ ಅವರು ನಿಜವಾದ ಡಬಲ್ ಲೈಟ್ ಸ್ಥಿತಿಯನ್ನು ಅನುಭವಿಸುತ್ತಾರೆ. ಕೇಳಲು ಬಹಳ ಚೆನ್ನಾಗಿದೆ, ಆದರೆ ಇದು ರಾತ್ರೋರಾತ್ರಿ ಹಾಕೋ ಮ್ಯಾಜಿಕ್ ಅಲ್ವಾ? ಖಂಡಿತ ಅಲ್ಲ. ಇದೊಂದು ನಿರಂತರ ಪ್ರಕ್ರಿಯೆ. ಹೌದು. ಈ ಪ್ರಯಾಣವನ್ನು ಮೂಲವಸ್ತುವು 3 ವಿಭಿನ್ನ ಹಂತಗಳಲ್ಲಿ ವಿವರಿಸಿದೆ. ಬ್ರಾಹ್ಮಣ, ಫರಿಷ್ತಾ ಮತ್ತು ದೇವತೆ. ಇವು ಸ್ವಲ್ಪ ಆಧ್ಯಾತ್ಮಿಕ ಪದಗಳಂತೆ ಕೇಳಿಸಬಹುದು.
ಆದ್ರೆ ಇವುಗಳ ಹಿಂದಿರುವ ಲಾಜಿಕ್ ಬಹಳ ಪ್ರಾಕ್ಟಿಕಲ್ ಆಗಿದೆ. ಮೊದಲು ದೇವತೆ ಹಂತದ ಬಗ್ಗೆ ಮಾತನಾಡೋಣ. ಮೂಲವಸ್ತುವು ಈ ಹಂತವನ್ನು 16 ಕಲೆಗಳಿಂದ ಸಂಪೂರ್ಣವಾದ ಸ್ಥಿತಿ ಅಂತ ಕರೆಯುತ್ತದೆ. 16 ಕಲೆಗಳು ಅಂದ್ರೆ ಇದನ್ನು ನಮ್ಮ ಇಂದಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ 1% 100% ಚಾರ್ಜ್ ಆಗಿರುವ ಬ್ಯಾಟರಿ ಇದ್ದಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಹುಣ್ಣಿಮೆಯ ಚಂದ್ರನಲ್ಲಿ ಹೇಗೆ ಕಲೆಗಳಿಲ್ವೋ ಹಾಗೆ ಯಾವುದೇ ನೆಗೆಟಿವಿಟಿ ಇಲ್ಲದ ಸಂಪೂರ್ಣ ಶುದ್ಧವಾದ ಸ್ಥಿತಿ. ಇದು ಭವಿಷ್ಯದ ಪರಿಪೂರ್ಣ ಸ್ಥಿತಿಯನ್ನು ಅಥವಾ ಸತ್ಯಯುಗವನ್ನು ಸೂಚಿಸುತ್ತದೆ ಅಂತ ಟ್ರಾನ್ಸ್ಕ್ರಿಪ್ಟ್ ಹೇಳ್ತದೆ. ಓಕೆ, ಅದು ಪರ್ಫೆಕ್ಟ್ ಹಂತ. ಆದರೆ ನಾವೀಗ ಆ ಹಂತದಲ್ಲಿ ಇಲ್ಲ. ನಾವೀಗ ಇರುವ ಹಂತವನ್ನು ಮೂಲವಸ್ತು ಬ್ರಾಹ್ಮಣ ಜೀವನ ಎಂದು ಕರೆಯುತ್ತದೆ. ಹೌದು. ಇಲ್ಲಿ ಬ್ರಾಹ್ಮಣ ಅಂದ್ರೆ ಯಾವುದೇ ಜಾತಿಗೆ ಸಂಬಂಧಿಸಿದ್ದಲ್ಲ. ಇದು ಒಂದು ಮಾನಸಿಕ ಹಂತ, ಕಲಿಯುವಿಕೆಯ ಹಂತ. ಅಂದ್ರೆ ನಮ್ಮ ಹಳೆಯ ಅಭ್ಯಾಸಗಳೊಂದಿಗೆ, ನಮ್ಮದೇ ಕೋಪ ಅಹಂಕಾರಗಳೊಂದಿಗೆ ನಾವು ಪ್ರತಿದಿನ ನಡೆಸುವ ಆ ಹೋರಾಟದ ಹಂತವೇ ಈ ಬ್ರಾಹ್ಮಣ ಹಂತ, ಸರಿತಾನೆ? ರೈಟ್. ಇದೊಂದು ರೀತಿ ಟ್ರೈನಿಂಗ್ ಪೀರಿಯಡ್ ಇದ್ದ ಹಾಗೆ. ದಶಕಗಳ ಕಾಲ ಬೆಳೆಸ್ಕೊಂಡಿರುವ ಅಭ್ಯಾಸಗಳನ್ನು ನಾವು ಒಮ್ಮೆಲೆ ಡಿಲೀಟ್ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈ ಪ್ರಸ್ತುತ ಹೋರಾಟದ ಹಂತ ಮತ್ತು ಆ ಪರಿಪೂರ್ಣ ದೇವತಾ ಹಂತದ ನಡುವೆ ಇರುವ ಸೇತುವೆಯೇ ಫರಿಷ್ತಾ ಅಂದ್ರೆ ದೇವದೂತ ಸ್ಥಿತಿ. ಹೌದು, ಸೇತುವೆ. ನಾವು ನೇರವಾಗಿ ಪರ್ಫೆಕ್ಟ್ ಆಗಲು ಸಾಧ್ಯವಿಲ್ಲ. ಮಧ್ಯದಲ್ಲಿ ಈ ಫರಿಷ್ತಾ ಹಂತವನ್ನು ದಾಟಲೇಬೇಕು. ಫರಿಷ್ತಾ ಎಂದ್ರೆ ಈ ಜಗತ್ತಿನಲ್ಲಿ, ಇದೇ ಟ್ರಾಫಿಕ್ನಲ್ಲಿ, ಇದೇ ಆಫೀಸ್ ಪಾಲಿಟಿಕ್ಸ್ ನಡುವೆ ಇದ್ದುಕೊಂಡು ಹಳೆಯ ಪ್ರಪಂಚದ ಸಂಬಂಧಗಳು, ಆಲೋಚನೆಗಳು ಮತ್ತು ನಿರೀಕ್ಷೆಗಳಿಂದ ಮಾನಸಿಕವಾಗಿ ಸಂಪೂರ್ಣ ಮುಕ್ತವಾಗಿರುವ ಸ್ಥಿತಿ. ಮಣ್ಣಿನಲ್ಲೇ ಬೆಳೆದರೂ ಮಣ್ಣು ಅಂಟದ ಕಮಲದ ಹೂವಿನಂತೆ. ಸರಿಯಾಗಿ ಹೇಳಿದ್ರಿ. ಹಳೆಯ ಕೊಳೆಯಾದ ಬಟ್ಟೆಗಳನ್ನು ಕಳಚಿಡದೆ ಹೊಸ ವಸ್ತ್ರಗಳನ್ನು ಧರಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಹಳೆಯ ಅಭ್ಯಾಸಗಳನ್ನು, ದೂರುಗಳನ್ನು ಬಿಡದೆ ಈ ಫರಿಷ್ತಾ ಸ್ಥಿತಿಯನ್ನು ತಲುಪಲು ಸಾಧ್ಯವಿಲ್ಲ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಿದೆ. ಇದನ್ನೆಲ್ಲ ನಮ್ಮ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಅಳವಡಿಸ್ಕೊಳ್ಳುವುದು ಹೇಗೆ? ಈ ಸಂಪೂರ್ಣ ಮುಕ್ತ ಅಂತ ಹೇಳಿದಾಗ ನಾವು ನಮ್ಮ ಕೆಲಸ, ಕುಟುಂಬ, ಜವಾಬ್ದಾರಿಗಳೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿ ಆಗ್ಬೇಕೆ? ಕಾಡಿಗೆ ಹೋದ್ರೆ ಮಾತ್ರ ಈ ಫರಿಷ್ತಾ ಹಂತ ತಲುಪಲು ಸಾಧ್ಯವಾ? ಇಲ್ಲವೇ ಇಲ್ಲ. ಈ ಮೂಲವಸ್ತುವು ಎಲ್ಲೂ ಸನ್ಯಾಸವನ್ನು ಬೋಧಿಸುವುದಿಲ್ಲ. ಜವಾಬ್ದಾರಿಗಳಿಂದ ಓಡಿ ಹೋಗುವುದು ಬಹಳ ಸುಲಭ. ಆದರೆ ಇದ್ದುಕೊಂಡೇ, ಅಂದ್ರೆ ಎಲ್ಲದರ ನಡುವೆ ಇದ್ದುಕೊಂಡೇ ಸಮತೋಲನ ಕಾಯ್ದುಕೊಳ್ಳುವುದು ನಿಜವಾದ ಸವಾಲು. ಟ್ರಾನ್ಸ್ಕ್ರಿಪ್ಟ್ನಲ್ಲಿ ಇದಕ್ಕೊಂದು ಬಹಳ ಸುಂದರವಾದ ಉದಾಹರಣೆ ಇದೆ ಅಂತ ನನ್ನ ನೆನಪು. ಹೌದು. ಸಂಸ್ಥೆಯ ಸ್ಥಾಪಕರಾದ ಬ್ರಹ್ಮ ಬಾಬಾ, ಜಗದಾಂಬಾ ಸರಸ್ವತಿ ಮತ್ತು ಹಿರಿಯ ದಾದಿಯರ ಉದಾಹರಣೆ. ಇವರು ಯಾವುದೇ ಕಾಡಿಗೆ ಹೋಗಲಿಲ್ಲ. ಬದಲಾಗಿ ಸಾವಿರಾರು ಜನರಿರುವ ಒಂದು ಬೃಹತ್ ಜಾಗತಿಕ ಸಂಸ್ಥೆಯನ್ನು ಅವರು ಮುನ್ನಡೆಸುತ್ತಿದ್ದರು. ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್ ಎಲ್ಲವನ್ನೂ ನೋಡ್ಕೊಳ್ತಿದ್ರು. ಅಂದ್ರೆ ಅವರು ನಮ್ಮಂತೆ ಮೀಟಿಂಗ್ಗಳು, ನಿರ್ಧಾರಗಳು, ಜನರ ಸಮಸ್ಯೆಗಳನ್ನು ಪ್ರತಿದಿನ ಎದುರಿಸ್ತಿದ್ರು. ನಿಖರವಾಗಿ. ಬೇರೆ ಬೇರೆ ದೇಶಗಳ, ಬೇರೆ ಬೇರೆ ಹಿನ್ನೆಲೆಯ ಜನರೊಂದಿಗೆ ಅವರು ವ್ಯವಹರಿಸಬೇಕಿತ್ತು. ಆದರೂ ಅವರು ಮಾನಸಿಕವಾಗಿ ಎಷ್ಟು ಹಗುರವಾಗಿದ್ರು ಎಂದರೆ ಅವರನ್ನ ಭೇಟಿಯಾದ ಪ್ರತಿಯೊಬ್ಬರಿಗೂ ಇವರು ಕೇವಲ ನನಗಾಗಿ ಇದ್ದಾರೆ, ಇವರು ನನ್ನವರು ಎಂಬ ಆಪ್ತ ಭಾವನೆ ಮೂಡುತ್ತಿತ್ತಂತೆ. ಇಷ್ಟು ದೊಡ್ಡ ಜವಾಬ್ದಾರಿ ಇದ್ರೂ ಅವರಲ್ಲಿ ಆ ಭಾರ ಅಥವಾ ಸ್ಟ್ರೆಸ್ ಯಾರಿಗೂ ಕಾಣಿಸುತ್ತಿರಲಿಲ್ಲ. ಇದು ನಿಜಕ್ಕೂ ಅದ್ಭುತ. ಹೌದು. ಆದರೆ ಈ ನನ್ನವರು ಎಂಬ ಭಾವನೆ ಮೂಡುವುದು ಅಷ್ಟು ಸುಲಭವಲ್ಲ. ಇಲ್ಲಿ ನಾವು ನಮ್ಮ ರೆಗ್ಯುಲರ್ ಜಗತ್ತಿನ ನಿಯಮಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಯೋಚಿಸಬೇಕು. ಸಾಮಾನ್ಯವಾಗಿ ನಾವು ಜನರನ್ನು ಹೇಗೆ ಅಳಿಯುತ್ತೇವೆ? ಯಾರು ಅದ್ಭುತವಾಗಿ ಪ್ರೆಸೆಂಟೇಷನ್ ಕೊಡುತ್ತಾರೋ, ಯಾರ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆಯೋ ಅವರತ್ತ ನಾವು ಆಕರ್ಷಿತರಾಗುತ್ತೇವೆ. ಟ್ರೂ. ಆದ್ರೆ ಮೂಲವಸ್ತುವು ಹೇಳುವಂತೆ ಫರಿಷ್ಠಾ ಅಥವಾ ದೇವದೂತರು ತಮ್ಮ ಯಾವುದೇ ಕೌಶಲ್ಯದಿಂದ ಅಂದ್ರೆ ಸ್ಕಿಲ್ಸ್ನಿಂದ ಜನರಿಗೆ ಪ್ರಿಯರಾಗೋದಿಲ್ವಂತೆ. ಹಾಗಾದ್ರೆ ಅವರು ಹೇಗೆ ಪ್ರಭಾವ ಬೀರುತ್ತಾರೆ? ಇಲ್ಲಿರುವ ಸೂಕ್ಷ್ಮತೆಯೇ ಅದು. ಮೂಲವಸ್ತುವು ಈ ಕೌಶಲ್ಯದ ಬಗ್ಗೆ ಬಹಳ ಆಳವಾದ ಮಾತೊಂದನ್ನು ಹೇಳುತ್ತದೆ. ನಾವು ನಮ್ಮ ಬುದ್ಧಿವಂತಿಕೆ, ನಮ್ಮ ಸ್ಕಿಲ್ಸ್ ಬಗ್ಗೆ ಹೆಮ್ಮೆಪಟ್ರೆ ಆ ಮೂಲಕ ಇತರರು ನಮ್ಮನ್ನು ಮೆಚ್ಚಿಕೊಳ್ಳಬೇಕು, ಪ್ರಮೋಷನ್ ಕೊಡಬೇಕು, ಚಪ್ಪಾಳೆ ತಟ್ಟಬೇಕು ಎಂದು ಆಂತರಿಕವಾಗಿ ಬಯಸಿದರೆ ಅದು ಕೂಡ ಸೂಕ್ಷ್ಮವಾದ ದೇಹಾಭಿಮಾನ ಅಂತ ಹೇಳುತ್ತೆ. ನಮ್ಮ ಕೌಶಲ್ಯದ ಬಗ್ಗೆ ಹೆಮ್ಮೆ ಪಡುವುದು ಕೂಡ ಈಗೋನ? ನಮ್ಮ ಕಾರ್ಪೊರೇಟ್ ಪ್ರಪಂಚದಲ್ಲಿ ನಮ್ಮನ್ನು ನಾವು ಮಾರ್ಕೆಟ್ ಮಾಡ್ಕೊಳ್ಬೇಕು, ನಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ನಾವೇ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಆದರೆ ಈ ಮೂಲವಸ್ತು ಇದನ್ನು ಸೂಕ್ಷ್ಮ ದೇಹಾಭಿಮಾನ ಎನ್ನುತ್ತಿದೆ. ಯಾಕೆ?
ಏಕೆಂದರೆ ಒಬ್ಬ ವ್ಯಕ್ತಿ ತನ್ನ ಕೌಶಲ್ಯದ ಮೇಲೆ ಅವಲಂಬಿತರಾದಾಗ ಜನರು ಆ ಕೌಶಲ್ಯವನ್ನು ಹೊಗಳದಿದ್ದಾಗ ಅಥವಾ ಆ ಸ್ಕಿಲ್ಸ್ ವಿಫಲವಾದಾಗ ಅವರು ಸಂಪೂರ್ಣವಾಗಿ ಕುಸಿದು ಹೋಗುತ್ತಾರೆ. ಹೌದು, ಇದು ಕರೆಕ್ಟ್. ದೇವದೂತರು ಜನರಿಗೆ ಇಷ್ಟವಾಗುವುದು ಅವರ ಭಾಷಣದಿಂದಲ್ಲ, ಬದಲಾಗಿ ಅವರ ನ್ಯಾರಿ ಅಥವಾ ನಿರ್ಲಿಪ್ತ ಸ್ಥಿತಿಯಿಂದಾಗಿ. ಅವರು ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ, ಕೇವಲ ಸ್ವೀಕಾರ ಭಾವನೆಯನ್ನೂ ನೀಡುತ್ತಾರೆ. ಅದಕ್ಕೆ ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ. ಓ, ಈಗ ಅರ್ಥವಾಗುತ್ತಿದೆ. ನಾವು ಬೇರೆಯವರಿಂದ ವ್ಯಾಲಿಡೇಷನ್ ನಿರೀಕ್ಷಿಸಿದ ತಕ್ಷಣ ನಾವು ಅವರ ಕಂಟ್ರೋಲ್ಗೆ ಹೋಗ್ಬಿಡ್ತೇವೆ. ಸರಿ, ಅಂದ್ರೆ ನಮ್ಮಲ್ಲಿ ಈ ಸೂಕ್ಷ್ಮ ದೇಹಾಭಿಮಾನ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ? ಇದನ್ನ ಪರೀಕ್ಷಿಸಲು ಮೂಲ ವಸ್ತುವಿನಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಅದೇ ಥರ್ಮಾಮೀಟರ್ ಪರೀಕ್ಷೆ. ಹೌದು, ಇದು ಜ್ವರ ಅಳೆಯುವ ಥರ್ಮಾಮೀಟರ್ ಅಲ್ಲ, ನಮ್ಮ ಅಹಂಕಾರವನ್ನು ಅಳೆಯುವ ಥರ್ಮಾಮೀಟರ್. ಇದನ್ನ ನಾವೊಂದು ದೈನಂದಿನ ಉದಾಹರಣೆ ಮೂಲಕ ನೋಡೋಣ. ಖಂಡಿತ, ಹೇಳಿ. ಊಹಿಸ್ಕೊಳ್ಳಿ, ಒಬ್ಬ ವ್ಯಕ್ತಿ ಶುಕ್ರವಾರ ಸಂಜೆ ಊಟ ಕೂಡ ಮಾಡದೆ ಆಫೀಸ್ನಲ್ಲಿ ಕೂತು ಒಂದು ಬಹಳ ಕಷ್ಟವಾದ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತಾರೆ. ಅದನ್ನು ಮ್ಯಾನೇಜರ್ ಬಳಿ ತೆಗೆದುಕೊಂಡು ಹೋದಾಗ ಅವರು ಅದನ್ನು ನೋಡಿ, ಏನಿದೋ ರಿಪೋರ್ಟ್, ಇದರಲ್ಲಿ ಈ ಡೇಟಾ ತಪ್ಪಾಡಿದಿ, ಆ ಫಾರ್ಮೆಟ್ ಸರಿಯಿಲ್ಲ, ಇದನ್ನೆಲ್ಲ ಇಷ್ಟೊತ್ತು ಮಾಡಿದು ಅಂತ ಎಲ್ಲರ ಮುಂದೆನೂ ಟೀಕಿಸ್ತಾರೆ. ಇದು ನಾವೆಲ್ಲರೂ ನೋಡುವ ಸಾಮಾನ್ಯ ದೃಶ್ಯ. ಆಗ ಆ ವ್ಯಕ್ತಿಯ ರಿಯಾಕ್ಷನ್ ಹೇಗಿರುತ್ತೆ? ನಾರ್ಮಲ್ ಆಗಿ ಏನಾಗುತ್ತೆ? ತಕ್ಷಣ ಹಾರ್ಟ್ ಬೀಟ್ ಜಾಸ್ತಿಯಾಗುತ್ತೆ, ಒಳಗೊಳಗೆ ಸಿಟ್ಟು ಬರುತ್ತೆ. ನಾನು ಊಟ ಬಿಟ್ಟು ಮಾಡಿದ್ದೀನಿ, ಇವರಿಗೆ ಅದರ ಬೆಲೆ ಗೊತ್ತಿಲ್ಲ ಅಂತ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳಲು ಶುರು ಮಾಡ್ತಾರಲ್ವಾ? ಹೌದು, ಎಕ್ಸಾಕ್ಟ್ಲಿ. ಆದರೆ ಮೂಲವಸ್ತುವು ಹೇಳುವಂತೆ ಆ ಕ್ಷಣದಲ್ಲಿ ಆ ನೋವು, ಕೋಪ ಬಂದರೆ, ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವ ತವಕ ಬಂದರೆ, ಅದರ ಅರ್ಥ ಆ ವ್ಯಕ್ತಿಯಲ್ಲಿ ಇನ್ನೂ ಆ ಸೂಕ್ಷ್ಮ ದೇಹಾಭಿಮಾನ ಅಡಗಿದೆ ಅಂತ. ಈ ಥರ್ಮೋಮೀಟರ್ನಲ್ಲಿ ಅವರ ಈಗೋ ಟೆಂಪರೇಚರ್ ಜಾಸ್ತಿ ಇದೆ ಎಂದರ್ಥ. ಆದರೆ ಮನುಷ್ಯರಾಗಿ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಬೈಗುಳು ತಿಂದಾಗ ಬೇಸರವಾಗುವುದು ಸಹಜ ತಾನೇ? ನಾವು ರಿಯಾಕ್ಟ್ ಮಾಡಬಾರ್ದು ಅಂತಾನೆ? ಇದು ಸಹಜ ಅಂತ ನಾವೆಲ್ಲರೂ ನಂಬಿಕೊಂಡು ಬಂದಿದ್ದೇವೆ. ಆದರೆ ಯಾರಾದರೂ ನಿಮ್ಮ ಕೆಲಸವನ್ನು ಟೀಕಿಸಿದಾಗ ಅದು ಯಾಕೆ ಅಷ್ಟು ಡೀಪಾಗಿ ತಟ್ಟುತ್ತದೆ ಅಂತ ಯೋಚಿಸಿ. ಯಾಕೆಂದ್ರೆ ಆ ಕೆಲಸವನ್ನು ನಮ್ಮ ಐಡೆಂಟಿಟಿ ಅಂತ ಅಂದುಕೊಂಡಿರ್ತೀವಿ. ಸರಿಯಾಗಿ ಹೇಳಿದ್ರಿ. ನಾನು ಆ ರಿಪೋರ್ಟ್, ನಾನು ಆ ಹುದ್ದೆ ಅಂತ ನಂಬಿರ್ತೀವಿ. ಅವಮಾನವು ಕೆಲಸಕ್ಕೆ, ಪರ್ಫಾರ್ಮೆನ್ಸ್ಗೆ, ಅಂದರೆ ದೇಹ ಎಂಬ ಹಳೆಯ ಬಟ್ಟೆಗೆ ತಟ್ಟುತ್ತದೆ, ಹೊರತು ಒಳಗಿರುವ ಆತ್ಮಕ್ಕಲ್ಲ. ಸ್ತುತಿ ಮತ್ತು ನಿಂದೆ? ಹೌದು. ದೇವದೂತನಿಗೆ ಅಥವಾ ಡಬಲ್ ಲೈಟ್ ಸ್ಥಿತಿಯಲ್ಲಿರುವ ವ್ಯಕ್ತಿಗೆ ಹೊಗಳಿಕೆ ಮತ್ತು ತೆಗಳಿಕೆ ಎರಡೂ ಒಂದೇ ಆಗಿರುತ್ತದೆ. ಯಾರಾದರೂ ಹೊಗಳಿದರೂ ಉಬ್ಬಿ ಹೋಗುವುದಿಲ್ಲ, ತೆಗಳಿದರೂ ಕುಗ್ಗಿ ಹೋಗುವುದಿಲ್ಲ. ಇದು ಹೇಳೋಕೆ ಸುಲಭ, ಮಾಡೋದು ಕಷ್ಟ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಖಂಡಿತ ಕಷ್ಟ. ಆದ್ರೆ ಆ ಸಮಾನತೆಯನ್ನು ಕಾಪಾಡಿಕೊಳ್ಳುವುದೇ ಫರಿಷ್ಠಾ ಸ್ಥಿತಿಯ ನಿಜವಾದ ಲಕ್ಷಣ. ಆ ಕ್ಷಣದಲ್ಲಿ ಒಂದು ಸೆಕೆಂಡ್ ನಿಂತು ಅವರು ಟೀಕಿಸುತ್ತಿರುವುದು ನನ್ನ ಕೆಲಸವನ್ನು, ನನ್ನನ್ನಲ್ಲ ಅಂತ ವಿಂಗಡಿಸಿ ನೋಡುವ ಕಲೆ ನಮ್ಗೆ ಒಲಿಯಬೇಕು. ಈ ಥರ್ಮಾಮೀಟರ್ ಪರೀಕ್ಷೆ ನಿಜಕ್ಕೂ ಕಣ್ಣು ತೆರೆಸುವಂತಿದೆ. ಹಾಗಾದ್ರೆ ಈ ರೀತಿಯ ಮಾನಸಿಕ ಸ್ಥಿತಿಯನ್ನು ಇಟ್ಟುಕೊಂಡು ಮಾಡುವ ಸೇವೆ ಹೇಗಿರುತ್ತದೆ? ಇಲ್ಲಿ ಸೇವೆ ಅಂದ್ರೆ ಏನು ಅನ್ನೋದರ ವ್ಯಾಖ್ಯಾನವೇ ಮೂಲವಸ್ತು ಬದಲಾಯಿಸುತ್ತದೆ. ಹೌದು. ನಾವು ಸಾಮಾನ್ಯವಾಗಿ ಸೇವೆ ಎಂದರೆ ಒಂದು ದೊಡ್ಡ ಈವೆಂಟ್ ಮಾಡುವುದು, ಹಣದ ಸಹಾಯ ಮಾಡುವುದು ಅಥವಾ ಮೈಕ್ ಹಿಡಿದು ಜನರಿಗೆ ಮೋಟಿವೇಶನಲ್ ಸ್ಪೀಚ್ ಕೊಡುವುದು ಎಂದು ಅಂದುಕೊಳ್ಳುತ್ತೇವೆ. ಆದರೆ ಮೂಲವಸ್ತುವು ಬೇರೆಯ ಆಯಾಮವನ್ನು ತೆರೆದಿಡುತ್ತದೆ. ನಾವೀಗ ಇರುವ ಕಾಲಘಟ್ಟದಲ್ಲಿ ಜನರಿಗೆ ಬರೀ ಮಾತುಗಳು ಬೇಡವಾಗಿವೆ. ಎಲ್ಲಿ ನೋಡಿದರೂ ಭಾಷಣಗಳೇ ತುಂಬಿವೆ. ಹಾಗಾಗಿ ಮೂಲವಸ್ತುವು ಅತೀಂದ್ರಿಯ ಸುಖ ಅಥವಾ ಭೌತಿಕ ಇಂದ್ರಿಯಗಳನ್ನು ಮೀರಿದ ಆನಂದದ ಬಗ್ಗೆ ಮಾತನಾಡುತ್ತದೆ. ಅತೀಂದ್ರಿಯ ಸುಖ, ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಕಲ್ಪನೆ. ಹೌದು. ಊಹಿಸ್ಕೊಳ್ಳಿ, ನೀವು ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ನಿಂತು ಅತ್ಯಂತ ಸುಂದರವಾದ ಸೂರ್ಯಾಸ್ತವನ್ನು ನೋಡ್ತಾ ಇದ್ದೀರಾ. ಆ ಒಂದು 10 ಸೆಕೆಂಡ್ಗಳ ಕಾಲ ಮೈಂಡ್ ಕಂಪ್ಲೀಟ್ ಬ್ಲ್ಯಾಂಕ್ ಆಗ್ಬಿಡ್ತದೆ. ಯಾವ ಯೋಚನೆಯೂ ಇರಲ್ಲ. ತಲೆಯಲ್ಲಿ ಬಾಸ್ ಇರಲ್ಲ, ಇಎಂಐ ಇರಲ್ಲ, ನಾಳೆಯ ಚಿಂತೆ ಇರಲ್ಲ. ಕೇವಲ ಒಂದು ಶುದ್ಧವಾದ ಅಸ್ತಿತ್ವದ ಅನುಭವ. ಅದು ಯಾವುದೇ ಭೌತಿಕ ವಸ್ತುವಿನಿಂದ ಬಂದ ಸುಖವಲ್ಲ. ಆ 10 ಸೆಕೆಂಡ್ ಅನುಭವವನ್ನು ನಾವು ನಿರಂತರವಾಗಿ ನಮ್ಮೊಳಗೆ ಉಳಿಸ್ಕೊಳ್ಳೋ ಸಾಧ್ಯ ಆದ್ರೆ ಅದೇ ಅತೀಂದ್ರಿಯ ಸುಖ. ವಾ, ಆ ಎಕ್ಸಾಂಪಲ್ ಬಹಳ ರಿಲೇಟಬಲ್ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಹೊರಹೊಮ್ಮುವ ಆ ಆಂತರಿಕ ಶಾಂತಿಯ ಕಂಪನೆಗಳು ಅಥವಾ ವೈಬ್ರೇಷನ್ಸು ಜನರಿಗೆ ತಲುಪಬೇಕು ಅಂತ. ಹೌದು.
ನಾವು ಕೇವಲ ಮಾತುಗಳಿಂದ ಮಾಡುವ ಸೇವೆಗಿಂತ ನಮ್ಮ ಶರೀರರಹಿತ ಅಥವಾ ಹಗುರವಾದ ವಾತಾವರಣ ಬಹಳ ಮುಖ್ಯ. ನೀವು ಒಬ್ಬ ವ್ಯಕ್ತಿಯ ಜೊತೆ ಕುಳಿತು ಮಾತನಾಡಿದಾಗ ನೀವು ಹೇಳಿದ ಮಾತುಗಳನ್ನು ಅವರು ನಾಳೆಯ ಮರೆತುಬಿಡಬಹುದು. ಕರೆಕ್ಟ್. ಆದರೆ ನಿಮ್ಮ ಜೊತೆ ಕುಳಿತಾಗ ಅವರು ಅನುಭವಿಸಿದ ಆ ಶಾಂತಿ, ಆ ಸುರಕ್ಷತಾ ಭಾವನೆ ಮತ್ತು ಶುದ್ಧತೆಯ ಕಂಪನಗಳನ್ನು ಅವರು ಜೀವನಪೂರ್ತಿ ಮರೆಯೋದಿಲ್ಲ. ನಿಜವಾದ ಸೇವೆ ಅಂದ್ರೆ ಇದೆ. ಈಗ ಕೆಲವರಿಗೆ ಅನಿಸ್ಬೋದು, ನನಗೆ ಇದೆಲ್ಲ ಹೊಸ ವಿಷಯ, ನಾನು ಆಫೀಸು ಸಂಸಾರ ಅಂತ ಇಷ್ಟು ವರ್ಷ ಕಳೆದ್ಬಿಟ್ಟೆ, ಈಗ ಈ ಆಧ್ಯಾತ್ಮಿಕ ಜ್ಞಾನ, ಈ ಶಾಂತಿಯ ಬಗ್ಗೆ ಯೋಚಿಸಲು ನನಗೆ ತುಂಬ ತಡವಾಯ್ತಾ, ಐ ಆಮ್ ಟೂ ಲೇಟ್ ಅಂತ. ಇಂತಹ ಅಳುಕು ಇರುವವರಿಗೂ ಮೂಲ ವಸ್ತುವು ಒಂದು ದೊಡ್ಡ ಭರವಸೆಯನ್ನು ನೀಡುತ್ತದೆ. ಖಂಡಿತ. ಎಲ್ಲಿ ಲೇಟ್ ಆದರೂ ಟೂ ಲೇಟ್ ಆಗಿಲ್ಲ ಎಂಬ ಸ್ಪಷ್ಟ ಸಂದೇಶವಿದೆ. ಒಬ್ಬ ವ್ಯಕ್ತಿ ಈ ಜರ್ನಿಯನ್ನು ಯಾವಾಗ ಶುರು ಮಾಡ್ತಾರೆ ಅನ್ನೋದಕ್ಕಿಂತ ಶುರು ಮಾಡಿದ ಮೇಲೆ ಎಷ್ಟು ತೀವ್ರತೆಯಿಂದ ಹೆಜ್ಜೆ ಹಾಕ್ತಾರೆ ಅನ್ನೋದು ಮುಖ್ಯ. ಉಳಿದಿರುವ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡದೆ ಬಳಸ್ಕೊಂಡ್ರೆ ಖಂಡಿತ ಗುರಿ ತಲುಪಬಹುದು. ಇದಕ್ಕೊಂದು ಅದ್ಭುತವಾದ ಮಂತ್ರ ಅಥವಾ ತತ್ವವನ್ನು ಮೂಲವಸ್ತು ನೀಡಿದೆ. ಹಿಮ್ಮತ್ ಬಚ್ಚೆ ಮದತ್ ಬಾಪ್ ಅಂದ್ರೆ ಮಗುವಿನ ಧೈರ್ಯ, ತಂದೆಯ ಅಥವಾ ಆ ದೈವಿಕ ಶಕ್ತಿಯ ಸಹಾಯ. ನಾವು ಒಂದು ಪ್ರಾಮಾಣಿಕ ಹೆಜ್ಜೆ ಮುಂದಿಟ್ರೆ ನಮ್ಗೆ 100 ಹೆಜ್ಜೆಗಳಷ್ಟು ಸಹಾಯ ಆಶೀರ್ವಾದದ ರೂಪದಲ್ಲಿ ಸಿಗುತ್ತದೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖ ಅಭ್ಯಾಸದ ಬಗ್ಗೆಯೂ ಇಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ವೆರಿಫಿಕೇಷನ್ ಅಥವಾ ಪರಿಶೀಲನೆ. ಎಸ್, ನಾವು ಯಶಸ್ಸನ್ನು ಸಾಧಿಸಬೇಕು ಅಂದ್ರೆ ನಮ್ಮ ಶಕ್ತಿಯ ವ್ಯರ್ಥವನ್ನು ತಡೆಯಬೇಕು. ನಾವು ಪ್ರತಿದಿನ 100 ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಅದರಲ್ಲಿ ಅರ್ಧಕ್ಕರ್ಧ ನಿರ್ಧಾರಗಳು ನಮ್ಮ ಗೊಂದಲಗಳಿಂದ, ಬೇರೆಯವರಿಗೇನೋ ಪ್ರೂವ್ ಮಾಡಬೇಕು ಅನ್ನೋ ಹಂಬಲದಿಂದ ಕೂಡಿರ್ತವೆ. ಸೊ ಈ ಶಕ್ತಿಯ ವ್ಯರ್ಥ ತಡೆಯೋದು ಅಂದ್ರೆ ದೈವಿಕ ಶಕ್ತಿಯೊಂದಿಗೆ ಪರಿಶೀಲಿಸಿಕೊಡುವುದು. ಹೌದು. ಯಾವುದೇ ಕೆಲ್ಸ ಮಾಡೋ ಮುನ್ನ ಅಥವಾ ಒಂದು ಸಣ್ಣ ಆಲೋಚನೆ ಮಾಡೋ ಮುನ್ನ ಶಿವಬಾಬಾ ಅಥವಾ ಬ್ರಹ್ಮಬಾಬಾ ನನ್ನ ಜಾಗದಲ್ಲಿದ್ರೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುತ್ತಿದ್ರು ಎಂದು ಕೇಳಿಕೊಳ್ಳೋದು. ಓ, ಇದು ಬಹಳ ಪವರ್ಫುಲ್ ಟೂಲ್. ನಾವು ನಮ್ಮ ದೃಷ್ಟಿಕೋನದಿಂದ ನೋಡಿದಾಗ ಸಮಸ್ಯೆ ದೊಡ್ಡದಾಗಿ ಕಾಣುತ್ತದೆ. ಆದರೆ ಆ ಉನ್ನತ ಶಕ್ತಿಯ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಬಹಳ ಸ್ಪಷ್ಟವಾದ, ಶಾಂತಿಯುತವಾದ ಉತ್ತರ ಸಿಗುತ್ತದೆ. ಇದರಿಂದ ನಮ್ಮ ಸಮಯ, ಎನರ್ಜಿ ಎರಡೂ ಉಳಿಯುತ್ತದೆ. ಕರೆಕ್ಟ್. ನಮ್ಮ ನಿರ್ಧಾರಗಳು ಕೇವಲ ವೈಯಕ್ತಿಕ ಸ್ವಾರ್ಥದಿಂದ ಕೂಡಿರದೆ ವಿಶ್ವ ಕಲ್ಯಾಣದ ಕಾರ್ಯಗಳಾಗುತ್ತವೆ. ಈ ನಿಟ್ಟಿನಲ್ಲಿ ಮುಂದುವರೆದು ಮೂಲವಸ್ತುವು ಮತ್ತೊಂದು ಬಹಳ ವಿಶಾಲವಾದ ಚಿತ್ರಣವನ್ನು ನಮ್ಮ ಮುಂದಿಡುತ್ತದೆ. ಅದುವೇ ಪ್ರಪಂಚದ 2 ಪ್ರಮುಖ ಅಧಿಕಾರಗಳ ಅಥವಾ ಅಥಾರಿಟಿಗಳ ಎದುರು ಈ ದೈವಿಕತೆಯ ಪ್ರದರ್ಶನ ಹೇಗೆ ನಡಿಬೇಕು ಎಂಬುದು. ಹೌದು. ಇದಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಪಂಚದಲ್ಲಿ 2 ದೊಡ್ಡ ಅಧಿಕಾರಗಳಂದ್ರೆ, ಮೊದಲನೇದು ಧಾರ್ಮಿಕ ನಾಯಕರು, ರಿಲಿಜನ್ ಅಥಾರಿಟಿ. ಎರಡನೇದು ರಾಜಕೀಯ ಆಡಳಿತಾತ್ಮಕ ನಾಯಕರು, ಅಂದ್ರೆ ಸ್ಟೇಟ್ ಅಥಾರಿಟಿ. ಈಗ ಒಂದು ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆಯಾಗಿ ಇವರ ಎದುರು ನಮ್ಮ ಸಿದ್ಧಾಂತವನ್ನ ಹೇಗೆ ಸಾಬೀತುಪಡಿಸಬೇಕು? ಅವರ ಜೊತೆ ಡಿಬೇಟ್ ಮಾಡಬೇಕೇ? ವಾದವಿವಾದ ಮಾಡಬೇಕೇ? ಖಂಡಿತ ಇಲ್ಲ. ವಾದವಿವಾದಗಳಿಂದ ಯಾರೂ ಯಾರನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಬದಲಾಗಿ ಮೂಢವಸ್ತುವು ಹೇಳುವಂತೆ ಧಾರ್ಮಿಕ ನಾಯಕರ ಎದುರು ನಮ್ಮ ಪವಿತ್ರತೆಯ ಶಕ್ತಿ ಸಾಬೀತಾಗ್ಬೇಕು. ಪವಿತ್ರತೆಯ ಶಕ್ತಿ ಅಂದ್ರೆ ಕೇವಲ ಆಚರಣೆಗಳಲ್ಲ, ಒಳಗಿನ ಶುದ್ಧತೆ ಅಲ್ವಾ? ಹೌದು, ಒಳಗಿನ ಶುದ್ಧತೆ. ಧಾರ್ಮಿಕ ನಾಯಕರು ಸಾಕಷ್ಟು ಶಾಸ್ತ್ರಗಳನ್ನು ಓದಿರುತ್ತಾರೆ. ಆದರೆ ಆಚರಣೆಗಳನ್ನು ಮೀರಿದ ಒಂದು ಆಂತರಿಕ ಶುದ್ಧತೆ, ಯಾವುದೇ ಕಲ್ಮಶವಿಲ್ಲದ ಪ್ರೀತಿಯನ್ನು ಅವರು ನಮ್ಮಲ್ಲಿ ನೋಡಿದಾಗ ಯಾವುದೇ ವಾದದ ಅಗತ್ಯವಿಲ್ಲದೆ ಅವರು ತಾವಾಗಿಯೇ ಒಪ್ಪುಕೊಳ್ಳುತ್ತಾರೆ. ಅದೇ ರೀತಿ ರಾಜಕೀಯ ಅಥವಾ ಆಡಳಿತಾತ್ಮಕ ನಾಯಕರ ಎದುರು ಏನ್ ಸಾಬೀತಾಗಬೇಕು? ಆಡಳಿತಗಾರರ ಎದುರು ಸಂಸ್ಥೆಯ ಏಕತೆಯ ಶಕ್ತಿ ಅಂದ್ರೆ ಪವರ್ ಆಫ್ ಯುನಿಟಿ ಸಾಬೀತಾಗ್ಬೇಕು. ಏಕತೆಯ ಶಕ್ತಿ, ಓಕೆ. ಈಗ ನೋಡಿ, ಸರ್ಕಾರಗಳು ಜನರನ್ನು ಒಟ್ಟಿಗೆ ಸೇರಿಸಲು, ಸಣ್ಣ ಗಲಭೆಗಳನ್ನು ತಡೆಯಲು ಎಷ್ಟೆಲ್ಲ ಕಷ್ಟಪಡುತ್ತವೆ. ಆದರೆ ಯಾವುದೇ ಪ್ರಲೋಭನೆಗಳಿಲ್ಲದೆ ಇಷ್ಟೊಂದು ವಿಭಿನ್ನ ದೇಶ, ಭಾಷೆ, ಹಿನ್ನೆಲೆಯ ಲಕ್ಷಾಂತರ ಜನರು ಸಂಪೂರ್ಣ ಏಕತೆಯಿಂದ ಒಂದೇ ಕುಟುಂಬದಂತೆ ನಡೆಯುತ್ತಿರುವುದನ್ನು ನೋಡಿದಾಗ ಆಡಳಿತಗಾರರಿಗೆ ಇದು ಸಾಮಾನ್ಯವಾದದ್ದಲ್ಲ ಅನ್ನೋದು ಅರ್ಥ ಆಗುತ್ತೆ. ಇದರ ಹಿಂದೆ ಯಾವುದೋ ಒಂದು ಅಗೋಚರ ಶಕ್ತಿ ಇದೆ ಎಂಬುದು ಅರಿವಾಗುತ್ತದೆ. ಪವಿತ್ರತೆ ಮತ್ತು ಏಕತೆ ಇವೆರಡೂ ಪ್ರಪಂಚದ ಅತೀ ದೊಡ್ಡ ಅಸ್ತ್ರಗಳು. ಹೌದು. ವಾವ್, ಇದು ನಿಜಕ್ಕೂ ಆಲೋಚಿಸುವಂತಿದೆ. ವಾದಗಳಿಗಿಂತ ನಮ್ಮ ನಡವಳಿಕೆ ಮತ್ತು ಒಗ್ಗಟ್ಟೆ ದೊಡ್ಡ ಪುರಾವೆ ಎನ್ನುವುದು. ಸರಿ, ಇಲ್ಲಿಯವರೆಗೂ ನಾವು ಮಾತನಾಡಿದ್ದೆನು. ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನು ಒಮ್ಮೆ ಹಿಂತಿರುಗಿ ನೋಡೋಣ. ಖಂಡಿತ. ನಾವು ಆರಂಭದಲ್ಲಿ ಡಬಲ್ ಲೈಟ್ ಸ್ಥಿತಿಯ ಬಗ್ಗೆ ಮಾತನಾಡಿದೆವು.
ನಮ್ಮನ್ನು ನಾವು ಪ್ರಕಾಶಮಾನವಾದ ಜ್ಯೋತಿಯಂತೆ ನೋಡುವುದು ಮತ್ತು ಹಳೆಯ ಆಲೋಚನೆಗಳ ಮರಳಿನ ಚೀಲಗಳನ್ನು ಕತ್ತರಿಸಿ ಎಸೆಯುವುದು. ಹೌದು, ಮತ್ತು ಆಫೀಸ್ ಅಥವಾ ಮನೆಯಲ್ಲಿ ಯಾರಾದ್ರೂ ಟೀಕಿಸಿದಾಗ ನಮ್ಮ ರಿಯಾಕ್ಷನ್ ಹೇಗಿರುತ್ತದೆ ಎಂದು ಪರೀಕ್ಷಿಸಿಕೊಳ್ಳುವ ಆ ಥರ್ಮೋಮೀಟರ್ ಅನ್ನು ಅರ್ಥಮಾಡಿಕೊಂಡೆವು. ಬೇರೆಯವರ ವ್ಯಾಲಿಡೇಷನ್ಗಾಗಿ ಕಾಯದೆ ನಿರ್ಲಿಪ್ತ ಸ್ಥಿತಿಯಿಂದ ಹೇಗೆ ಎಲ್ಲರಿಗೂ ಪ್ರಿಯರಾಗಬಹುದು ಎಂದು ತಿಳಿದುಕೊಂಡೆವು. ಹಾಗೆಯೇ ಕೇವಲ ಭಾಷಣ ಮಾಡುವುದು ಮಾತ್ರ ಸೇವೆಯಲ್ಲ, ನಮ್ಮ ಒಳಗಿನ ಆ ಅತೀಂದ್ರಿಯ ಸುಖದ ಕಂಪನಗಳನ್ನು ಹರಡುವುದೇ ನಿಜವಾದ ಸೇವೆ. ಲೇಟ್ ಆದರೂ ಟೂ ಲೇಟ್ ಆಗಿಲ್ಲ ಎಂಬ ಭರವಸೆ ಮತ್ತು ಪ್ರತಿಯೊಂದು ಆಲೋಚನೆಯನ್ನು ಒಂದು ಹೆಜ್ಜೆ ಹಿಂದಿಟ್ಟು ಆ ದೈವಿಕ ಶಕ್ತಿಯೊಂದಿಗೆ ಪರಿಶೀಲಿಸುವ ಪ್ರಾಮುಖ್ಯತೆಯನ್ನು ನಾವು ಅರಿತೆವು. ಒಟ್ಟಾರೆಯಾಗಿ ಹೇಳುವುದಾದರೆ, ಹೊರಗಿನ ಜಗತ್ತಿನ ಎಷ್ಟೇ ಗದ್ದಲಗಳಿದ್ದರೂ ನಮ್ಮ ಆಂತರಿಕ ಸ್ಪೇಸನ್ನು, ಆ ಇನ್ನರ್ ಸ್ಪೇಸನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂಬ ಮ್ಯಾಪಿದು. ಈ ಎಲ್ಲಾ ಅಂಶಗಳನ್ನು ನಾವು ಒಟ್ಟಿಗೆ ಸೇರಿಸಿ ನೋಡಿದಾಗ ಇದು ನಮ್ಮನ್ನು ಒಂದು ಬಹಳ ಪ್ರಮುಖವಾದ, ಕೊಂಚ ಆಳವಾದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತದೆ. ಎಸ್, ಮೂಲವಸ್ತುವು ಪದೇ ಪದೇ ಹೇಳುವಂತೆ ನಿಜವಾದ ಸೇವೆ ಮತ್ತು ಪ್ರಭಾವ ಎಂಬುದು ನಾವು ಆಡುವ ಮಾತುಗಳಿಗಿಂತ ನಮ್ಮಲ್ಲಿರುವ ಆಂತರಿಕ ಶಾಂತಿಯ ಕಂಪನಗಳ ಮೇಲೆ, ಆ ವೈಬ್ರೇಷನ್ಸ್ ಮೇಲೆ ನಿಂತಿದೆ. ಖಂಡಿತ. ಹಾಗಾದ್ರೆ ಯೋಚಿಸಿ ನೋಡಿ, ನಮ್ಮ ಪ್ರಸ್ತುತ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಕಚೇರಿಗಳಲ್ಲಿ, ಲಿಂಕ್ಡ್ಇನ್ನಲ್ಲಿ ಅಥವಾ ಕುಟುಂಬದ ಜಗಳಗಳಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಮಾತುಗಳ ಮೂಲಕ, ವಾದಗಳ ಮೂಲಕ ಸಾಬೀತುಪಡಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಎಲ್ಲರೂ ಕೂಗುತ್ತಿದ್ದಾರೆ. ಹೌದು, ಎಲ್ಲರೂ ಕೂಗುತ್ತಿದ್ದಾರೆ, ಯಾರೂ ಕೇಳಿಸಿಕೊಳ್ಳುತ್ತಿಲ್ಲ. ಇಂತಹ ಸನ್ನಿವೇಶದಲ್ಲಿ ಈ ಸಂಪೂರ್ಣ ಮೌನ ಮತ್ತು ಆಂತರಿಕ ಶುದ್ಧತೆಯೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರಾಂತಿಕಾರಿ ಸಂವಹನ ಮಾಧ್ಯಮವಾಗಬಹುದೇ? ಮೌನವೇ ಒಂದು ಕ್ರಾಂತಿಕಾರಿ ಮಾಧ್ಯಮ. ಶಬ್ದಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಯಾರು ಸಂಪೂರ್ಣ ಮೌನವಾಗಿ, ಶಾಂತವಾಗಿರುತ್ತಾರೋ ಅವರೇ ಅತ್ಯಂತ ದೊಡ್ಡ ಪ್ರಭಾವ ಬೀರಬಲ್ಲರೆ. ನಿಜಕ್ಕೂ ಮೈ ಜುಮ್ಮೆನಿಸುವ ಪ್ರಶ್ನೆ ಇದು. ಗದ್ದಲದ ಜಗತ್ತಿನಲ್ಲಿ ಮೌನವೇ ಅತಿದೊಡ್ಡ ಅಸ್ತ್ರವಾಗಬಲ್ಲದು. ಈ ಆಳವಾದ ಚಿಂತನೆಯನ್ನು ಬಿಟ್ಟು ಹೋಗುತ್ತಾ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ಹೊಸ ದೃಷ್ಟಿಕೋನ ದೈನಂದಿನ ಜೀವನದ ಒತ್ತಡಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುತ್ತದೆ ಎಂದು ಭಾವಿಸುತ್ತೇವೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.